ನಮಸ್ಕಾರ ಸ್ನೇಹಿತರೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತಹ ತುಂಬ ಕುತೂಹಲಕಾರಿ ದಿನ ಇವತ್ತಾಗಿತ್ತು. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಬಹುತೇಕ ಸಚಿವರು, ಶಾಸಕರು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳೆಲ್ಲರೂ ಕೂಡ ದೆಹಲಿಯ ಇಂದಿರಾ ಭವನದಲ್ಲೇ ಟಿಕಾಣಿಯನ್ನು ಹೂಡಿದರು. ನೇರವಾಗಿ ಹೇಳೋದೇ ಆದರೆ ಇವತ್ತು ಯಾವುದೇ ರೀತಿಯ ಅಧಿಕಾರ ಹಸ್ತಾಂತರದ ಬಗ್ಗೆ ನಿರ್ಣಯ ಆಗಿಲ್ಲ. ಚರ್ಚೆ ಆಗಿಲ್ಲ ಅಂತಲ್ಲ, ನಿರ್ಣಯ ಆಗಿಲ್ಲ, ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಸಂಪುಟ ವಿಸ್ತರಣೆಯ ಬಗ್ಗೆ ಚರ್ಚೆ ನಡೆದಿದೆಯಂತೆ. ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಗೆ ಹೇಳ್ತಾ ಇರುವಂಥದ್ದು. ಉಳಿದ ಮೂರು ಸ್ಥಾನಗಳನ್ನು ಫಿಲ್ ಮಾಡುವುದರ ಬಗ್ಗೆ ಕೂಡ ಚರ್ಚೆ ಆಗಿದೆಯಂತೆ. ಡಿ ಸುಧಾಕರ್ ಅವರ ಸಾವಾಯಿತು, KN ರಾಜಣ್ಣ ಅವರು ರಾಜೀನಾಮೆ ಕೊಟ್ಟಿದ್ದರು, ಇನ್ನೊಂದು ಸ್ಥಾನ ಕಾಲಿನ ಇತ್ತು. ಈ ಮೂರು ಸ್ಥಾನಗಳನ್ನು ಫಿಲ್ ಮಾಡೋದ್ರ ಬಗ್ಗೆ ಚರ್ಚೆ ಆಗಿದೆ. ಇನ್ನುಳಿದ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಂದುವರಿಯುವಂಥ ಸಾಧ್ಯತೆ ಇದೆ. 28ರ ಚುನಾವಣೆಗೂ ಕೂಡ ಇವರಿಬ್ಬರ ನೇತೃತ್ವವೇ, ಅಂದರೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟ ಒಲಿಯುವತ್ತ ಹೋಗ್ತಾ ಇಲ್ಲ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗ್ತಾ ಇದೆ. ಆರಂಭಿಕವಾಗಿ 11:30 ಸಭೆ ಆರಂಭ ಆಯಿತು. ರಾಹುಲ್ ಗಾಂಧಿ ಅವರು ಅವರ ಕ್ಯಾಬಿನ್ನಲ್ಲಿ ಸಿದ್ದರಾಮಯ್ಯನವರನ್ನು ಪ್ರತ್ಯೇಕವಾಗಿ ಕರೆಸ್ಕೊಂಡು ಮಾತನಾಡ್ತಾ ಇದ್ರು. 55 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ರು. ಅದನ್ನು 2 ಆಯಾಮದಲ್ಲಿ ವಿಶ್ಲೇಷಣೆ ಮಾಡಲಾಯಿತು. ಮೊದಲನೇದಾಗಿ 3 ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿ ಆಗಿದ್ದೀರಿ, ಅಧಿಕಾರದಲ್ಲಿದ್ದಿರಿ. ಈಗ ನೀವು DK ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು. ಅದನ್ನು ರಾಹುಲ್ ಗಾಂಧಿ ಅವರು ಕನ್ವಿನ್ಸ್ ಮಾಡ್ತಾ ಇದ್ರು ಅಂಥೇಳಿ ಸುದ್ದಿಗಳು ಬರ್ತಾ ಇದ್ವು ಮೂಲಗಳಿಂದ. ನಂತರ ಅಲ್ಲಿ ಸಿದ್ದರಾಮಯ್ಯನವರೇ ಬೇಡಿಕೆಯನ್ನು ಇಡ್ತಾ ಇದ್ರು, ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಂತ. ತದನಂತರ DK ಶಿವಕುಮಾರ್ ಅವರನ್ನು ಕೂಡ ಮಾತನಾಡಿಸಲಾಯಿತು. ಒಟ್ಟಿಗೆ ಮಧ್ಯಾಹ್ನದ ತನಕವೂ ಕೂಡ ಸಭೆ ನಡೀತು. ನಂತರ ರಾಹುಲ್ ಗಾಂಧಿ ಅವರು ಊಟಕ್ಕೆ ಮನೆಗೆ ತೆರಳಿದ್ರಂತೆ. ಅಲ್ಲಿ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ಬರೂ ಕೂಡ ಈ ವಿಚಾರದ ಬಗ್ಗೆ ಬ್ರೀಫ್ ಅನಾಲಿಸಿಸನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಕೆಲವು ಸಲಹೆಯನ್ನು ಕೊಟ್ಟು ಕಳಿಸಿದ್ದಾರೆ. ನಂತರ ರಾಹುಲ್ ಗಾಂಧಿ ಅವರು ಮತ್ತೆ ಇಂದಿರಾ ಭವನಕ್ಕೆ ಬಂದರು. ಅಲ್ಲಿ ಮತ್ತೆ ಸಭೆಗಳು ಕಂಟಿನ್ಯೂ ಆದವು. 5:45-6 ಗಂಟೆಯ ತನಕ ಈ ಸಭೆಗಳು ನಡೆದವು. ಸಭೆಯ ನಂತರ ಸುದ್ದಿಗೋಷ್ಠಿ ಆಯಿತು. ಸುದ್ದಿಗೋಷ್ಠಿಯಲ್ಲಿ ಅಧಿಕಾರ ಹಸ್ತಾಂತರದ ಬಗ್ಗೆ ಯಾವುದೇ ಚರ್ಚೆನೇ ಆಗಿಲ್ಲ. ಇದು ರಾಜ್ಯಸಭಾ ಚುನಾವಣೆಗೆ ಮತ್ತು ಕೌನ್ಸಿಲ್ ಎಲೆಕ್ಷನ್ MLC ಚುನಾವಣೆಗೆ ನಡೆದಂತಹ ಸಭೆ ಅಂತ ವೇಣುಗೋಪಾಲ್ ಅವರು ಹೇಳಿದರು. MLC ಮತ್ತು ರಾಜ್ಯಸಭಾ ಚುನಾವಣೆಗೆ ಸಭೆ ನಡೆದಿದ್ದರೆ ಪ್ರತ್ಯೇಕವಾಗಿ ಮತ್ತು ಇಷ್ಟು ಗಂಟೆಗಳ ಕಾಲ ಸುದೀರ್ಘವಾಗಿ ಸಭೆಯಲ್ಲ. ಇನ್ನೊಂದು ಮಾಹಿತಿ ಮೂಲಗಳಿಂದ ಬರ್ತಾ ಇದೆ. MLC ಎಲೆಕ್ಷನ್ ಮತ್ತು ರಾಜ್ಯಸಭಾ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ MLC ಚುನಾವಣೆಯ ನಿರ್ಧಾರವನ್ನು ರಾಹುಲ್ ಗಾಂಧಿ ಅವರು ನಾನೇ ತೆಗೆದುಕೊಳ್ತೀನಿ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆಯೂ ಕೂಡ 2 ನಿಮಿಷಗಳಲ್ಲಿ ಅವೆಲ್ಲವೂ ಕೂಡ ಮಾತುಕತೆ ಆಗಿ ಮುಗಿದಿದೆ. ಇನ್ನು ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗುವಂಥದ್ದು ಬಹುತೇಕವಾಗಿ ಖಚಿತ ಅನ್ನಿಸ್ತಾ ಇದೆ. DK ಶಿವಕುಮಾರ್ ಅವರು 6 ತಿಂಗಳಿಂದ ಏನೇನೆಲ್ಲ ಪ್ರಯತ್ನ ಪಟ್ಟರು ಅದು ಹೈಕಮಾಂಡ್ ಹಂತಕ್ಕೆ ವೇಣುಗೋಪಾಲ್ ಅವರು ಸುದ್ದಿಗೋಷ್ಠಿಯಲ್ಲೇ ಹೇಳ್ತಾ ಇದ್ರಲ್ಲ, ಎಲ್ಲ ಸ್ಪೆಕ್ಯುಲೇಷನ್ ಮಾತ್ರ ಅಂತ. ಸುರ್ಜೇವಾಲ ಅವರು ಕೂಡ ಅದೇ ಮಾತನ್ನು ಹೇಳಿದ್ರು. ಹಾಗಾದರೆ DK ಶಿವಕುಮಾರ್ ಅವರು ಏನು ಮೆಸೇಜನ್ನು ಹೈಕಮಾಂಡ್ಗೆ ಕೊಡಬೇಕು ಅದನ್ನು ಕೊಡೋದ್ರಲ್ಲಿ ವಿಫಲರಾದರು ಅಂತೇಳಿ ಅನಿಸುತ್ತೆ. ಈಗಲೂ ಕೂಡ ಸುದ್ದಿಗೋಷ್ಠಿಯ ನಡೆಸಿದ ನಂತರ ಸಿದ್ದರಾಮಯ್ಯನವರು 6 ಗಂಟೆಗೆ ಇಂದಿರಾ ಭವನದಿಂದ ಡೈರೆಕ್ಟ್ ಏರ್ಪೋರ್ಟಿಗೆ ಬಂದು ಬೆಂಗಳೂರಿನತ್ತ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಜೊತೆ ವೇಣುಗೋಪಾಲ್ ಅವರು 1-to-1 ಸಭೆಗೆ ಹೋಗಿದ್ದಾರೆ. ಇನ್ನೂ ಸಭೆ ಕಂಟಿನ್ಯೂ ಆಗ್ತಾ ಇದೆ DK ಶಿವಕುಮಾರ್ ಅವರೊಂದಿಗೆ. ಅಂದರೆ ಇದನ್ನು ಅರ್ಥ ಮಾಡ್ಕೊಳ್ಬೋದು ಯಾವ ರೀತಿ ಅಂತ ಹೇಳಿದ್ರೆ, DK ಶಿವಕುಮಾರ್ ಅವರಿಗೆ ಮನವೊಲಿಸ್ತಾ ಇದ್ದಾರೆ. ಬೇಡ, ಈಗ ನಿಮಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಬಿಟ್ರೆ ನಮಗೆ 4 ರಾಜ್ಯಗಳ ಅಧಿಕಾರ ಇದೆ, ಒಂದರಲ್ಲೂ ಕೂಡ OBCಯ ಮುಖ್ಯಮಂತ್ರಿ ಇಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ. ಸುಮ್ಮನೆ ಕೈ ಸುಟ್ಕೊಳ್ಳೋದು ಬೇಡ. ಹಾಗಾಗಿ ನಿಮಗೆ ಏನು ಬೇಕೋ ಅದನ್ನು ನಾವು ಕೊಡೋದಕ್ಕೆ ರೆಡಿ ಇದ್ದೀವಿ, ಎಕ್ಸೆಪ್ಟ್ ಮುಖ್ಯಮಂತ್ರಿ ಪಟ್ಟ. ಬಟ್ ಇದಕ್ಕೆ DK ಶಿವಕುಮಾರ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಅದನ್ನು ಸುರೇಶ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಇವತ್ತಿನ ಸಭೆಯ ಸಾರಾಂಶವನ್ನು ಒಂದೇ ವಾಕ್ಯದಲ್ಲಿ ಹೇಳೋದೇ ಆದರೆ ಬಹುತೇಕ ಸಿದ್ದರಾಮಯ್ಯನವರು ಮುಂದುವರಿಕೆ ಆಗ್ತಾರೆ. ಇಲ್ಲಿ ತನಕ ಬಂದಿರೋ ಅಪ್ಡೇಟ್ಸನ್ನು ಹೇಳ್ತಾ ಇದ್ದೀನಿ. ಅಲ್ಲಿಂದ ಇನ್ಸೈಡ್ ಮಾಹಿತಿ ಬರೋದು ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಇಲ್ಲಿ ತನಕ ಕನ್ನಡದ ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇರುವ ಸುದ್ದಿಗಳಷ್ಟೇ ನಮಗೆ ಇಲ್ಲಿ ಸಿಗೋದು. ಹಾಗಾಗಿ ಇಲ್ಲಿ ತನಕ ಯಾವುದೇ ಅಪ್ಡೇಟ್ಸ್ಗಳು DK ಶಿವಕುಮಾರ್ ಅವರ ಫೇವರ್ ಆಗಿ ಬಂದಿಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿಕೆ ಪಕ್ಕಾ ಅಂತೇಳಿ ಹೇಳಲಾಗ್ತಾ ಇದೆ. ಏನಾಗುತ್ತೆ ಸಿದ್ದರಾಮಯ್ಯನವರು ಮತ್ತೆ ಮುಂದುವರೆದ್ರೆ
ಒಕ್ಕಲಿಗ ಮತಗಳು ಬಹುತೇಕವಾಗಿ ಕೈ ತಪ್ಪುವಂಥ ಸಾಧ್ಯತೆ ಇದೆ. ಇದು 28ರ ಚುನಾವಣೆಯಲ್ಲಿ NDA ಮೈತ್ರಿಕೂಟದ ಭಾಗ ಆಗಿರುವ JDSಗೆ ಅತಿ ದೊಡ್ಡ ಲಾಭವನ್ನು ತಂದುಕೊಡೆ. ಹಳೆ ಮೈಸೂರು ಭಾಗದಲ್ಲಿ ಮಂಡ್ಯ, ಶ್ರೀರಂಗಪಟ್ಟಣ, ರಾಮನಗರ ಈ ಭಾಗಗಳಲ್ಲೆಲ್ಲವೂ ಕೂಡ JDSಗೆ ಒಂದು ಒಕ್ಕಲಿಗರ ಹೋಲ್ಡ್, JDSಗೆ ಇರುವಂಥದ್ದೇ ಒಕ್ಕಲಿಗರ ಮತಗಳು ಸ್ಟ್ರಾಂಗ್ ಆಗಿ. ಆ ಹೋಲ್ಡ್ ತುಂಬ ದೊಡ್ಡ ವಾಯ್ಡ್ ಮಟ್ಟದಲ್ಲಿ ಬರುತ್ತೆ JDSಗೆ. BJPಗೆ ಇದರಿಂದ ಲಾಭ ನಷ್ಟ ಏನಿಲ್ಲ. BJPಗೆ ಇವರ ಪಾರ್ಟಿಯಲ್ಲಿ ಏನಾಗುತ್ತೆ ಅನ್ನೋದರ ಮೇಲೆ ಅವರ ಪಾರ್ಟಿಯ ನಿರ್ಧಾರಗಳು ನಿಂತಿರೋದ್ರಿಂದಾಗಿ ಇದು JDSಗೆ ಒಂದು ರೀತಿ ನಿರ್ಣಾಯಕ. ಒಂದು ವೇಳೆ DK ಶಿವಕುಮಾರನ ಮುಖ್ಯಮಂತ್ರಿ ಆಗಿದ್ದರೆ 28ಕ್ಕೆ NDA ಮೈತ್ರಿಕೂಟದಲ್ಲಿ BJPಗೆ ಒಂದು ಫ್ರೀ ಹ್ಯಾಂಡ್ ಸಿಕ್ಬಿಡೋದು, ನಿಮ್ಗೆ ಅವ್ರಿಗೆ ಎಲ್ಲಿ ಕೊಡಬೇಕು ಎಲ್ಲಿ ಬೇಡ ಅಂತ. ಯಾಕಂತ ಹೇಳಿದ್ರೆ JDS ಬಾರ್ಗೇನಿಂಗ್ ಪವರ್ ಕೂಡ ಕಳ್ಕೊಳ್ಳುವ ಸಾಧ್ಯತೆ ಇತ್ತು. ಯಾಕಂತ ಹೇಳಿದ್ರೆ ಒಕ್ಕಲಿಗ ಮತಗಳೆಲ್ಲವೂ ಕೂಡ ಕಾಂಗ್ರೆಸ್ ಹೋಗುತ್ತೆ DK ಶಿವಕುಮಾರ್ ಅವರ ಕಾರಣಕ್ಕಾಗಿ. 23ರ ಚುನಾವಣೆಯಲ್ಲಿ DK ಶಿವಕುಮಾರ್ ರವರ ನೇತೃತ್ವದಲ್ಲಿ ಒಕ್ಕಲಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ನತ್ತ ಬಂದಿದ್ದೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದು ಸ್ವತಃ ತುಮಕೂರಿನ ಗುಬ್ಬಿ ಶಾಸಕ ಶ್ರೀನಿವಾಸ್ ಅವರು ಕೂಡ ಅದೇ ಮಾತನ್ನು ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ಸ್ನೇಹಿತರೆ, ಯಾವುದೇ ರೀತಿಯಾದಂತಹ ಬೆಳವಣಿಗೆಗಳು ಮುಖ್ಯಮಂತ್ರಿಯ ಪಟ್ಟದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ತನಕ ಆಗಿಲ್ಲ. ಮುಂದೇನೂ ಇದಾಗತ್ತೆ ಅನ್ನೋದರ ನಿರೀಕ್ಷೆಯಂತೂ ಇಲ್ಲ. ಇಷ್ಟು ಒಂದು ದಿನ ಪ್ರತ್ಯೇಕವಾಗಿ ಇದಕ್ಕೆ ಇಡ್ತು ಕಾಂಗ್ರೆಸ್ ಹೈಕಮಾಂಡ್. ರಾಹುಲ್ ಗಾಂಧಿಯವರು ಸ್ವತಃ ಕೂತ್ಕೊಂಡಿದ್ರು. ಸೋನಿಯಾ ಗಾಂಧಿಯವರು ಬರ್ತಾರೆ ಅಂತ ಇತ್ತು, ಬಟ್ ಅವರು ಬರಲಿಲ್ಲ. ಒಳ್ಳೆಯ ಒಟ್ಟಾರೆ ಬ್ರೀಫಿಂಗನ್ನು ತೆಗೆದುಕೊಂಡಿದ್ದಾರೆ ಏನಾಗಿದೆ ಅಂತ. ಒಂದು ದಿನ ಪ್ರತ್ಯೇಕವಾಗಿ ಇದಕ್ಕಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು ಮುಂದೆ ಈ ರೀತಿಯ ಸಭೆಗಳು ದೊಡ್ಡ ಮಟ್ಟದಲ್ಲಿ ನಡೆದು DK ಶಿವಕುಮಾರ್ ಅವರ ಫೇವರ್ ಆಗಿ ಬರುತ್ತೆ ಅಂತೇಳಿ ಹೇಳಕ್ಕೆ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಮುಖಚರಿಯನ್ನು ನೀವು ಗಮನಿಸ್ತಾ ಇದ್ದರೆ ಯಾವುದೇ ರೀತಿ ಅವರ ಫೇವರ್ ಆಗಿ ಬಂದಿಲ್ಲ ಅಂತೇಳಿ ಅನಿಸುತ್ತೆ. ಮೈಂಡ್ ಕ್ಯಾರೆಕ್ಟರ್ನ ರೀಡ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಅಂತಲ್ಲ. ಒಂದು ಮಟ್ಟಿಗೆ ಯಾವುದೇ ಬದಲಾವಣೆ ಇಲ್ಲ. ಸಿದ್ದರಾಮಯ್ಯನವರೇ ಮುಂದುವರಿತಾರೆ. ಇದರ ಪರಿಣಾಮಗಳೇನೇನಾಗುತ್ತೆ ಅನ್ನೋದು ಇನ್ನು ಮುಂದೆ ಒಕ್ಕಲಿಗ ಮತದಾರರ ಮೈಂಡ್ಸೆಟ್ಟು ಏನನ್ನೋದು ಗೊತ್ತಾಗುತ್ತೆ. ಈಗ ರಾಜ್ಯಸಭಾ ಚುನಾವಣೆ ಬರ್ತಾ ಇರೋದ್ರಿಂದ ಅಲ್ಲಿ DK ಶಿವಕುಮಾರ್ ಅವರ ಬೆಂಬಲಿಗರು ಏನನ್ನ ಪ್ರೂವ್ ಮಾಡಲಿಕ್ಕೆ ಹೋಗ್ತಾರೆ. 28ರ ಚುನಾವಣೆಯಲ್ಲಿ DK ಶಿವಕುಮಾರ್ ಅವರು ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಇರ್ತಾರೆ, 23ರಲ್ಲಿದ್ದಂತೆ ಇರ್ತಾರಾ, ಇವೆಲ್ಲವೂ ಕೂಡ ಈಗ ಪ್ರಶ್ನೆಗಳು ಹುಟ್ಟುಕೊಳ್ತವೆ. ಸಿದ್ದರಾಮಯ್ಯನವರು ಸೇಫರ್ ಸೈಡ್ಗೆ ಹೋಗಿದ್ದಾರೆ ಅಂತ ಮಾಹಿತಿ. ಇದು ಇವತ್ತಿನ AICC ಕಚೇರಿಯಲ್ಲಿ ನಡೆದಂತಹ ಮೀಟಿಂಗ್ನ ಕಂಪ್ಲೀಟ್ ಅಪ್ಡೇಟ್ ಮತ್ತು ವಿಶ್ಲೇಷಣೆ. ನಾಳೆ ಮತ್ತೊಂದು ಸುದ್ದಿ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಸ್ವತ್ವಾಣಿ